ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೌಲಕಾಪಳ್ಳಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಅಭಯ ಹಸ್ತ ಮೂರ್ತಿ ಅನಾವರಣ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಿವಬ್ರ ಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯರು, ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು, ಪೂಜ್ಯ ಶ್ರೀ ದಾನೇಶ್ವರಿ ಮಾತಾಜಿ, ಶಿವಬ್ರ ಪೂಜ್ಯ ಶ್ರೀ ಉಪಮನ್ಯು ಶಿವಾಚಾರ್ಯರು, ಪೂಜ್ಯ ಶ್ರೀ ಪ್ರಭು ಬಟ್ಟಂಗೇಶ್ವರ ದೇವರು ಮತ್ತು ಗಣ್ಯರುಗಳಾದ ಶಿವರಾಜ್ ಪಾಟೀಲ, ಶರಣು ಪಾಟೀಲ ಮೋತಕಪಲ್ಲಿ, ಆರ್ಜಿ ಶಟಗಾರ, ಡಾಕ್ಟರ್ ಜಗದೀಶ್ ಚಂದ್ರಬುಳ್ಳ, ಜಗದೀವ್ ಬೈಗೊಂಡ, ಜಯಪ್ರಕಾಶ್ ಹಿತ್ತಲ, ಸುರೇಶ್ ದೇಶಪಾಂಡೆ, ಸುನಿಲ್ ಕುಮಾರ ರಟಕಲ, ಪ್ರಮೋದ್ ಹಿತ್ತಲ, ಶಿವಾನಂದ್ ದೇಶಪಾಂಡೆ, ನಂದಿ ಕುಮಾರ್ ಪಾಟೀಲ, ರವೀಂದ್ರ ಕುಮಾರ್ ಗೌನೂರು, ಸೈಯದ್ ಜಾಕೀರ್, ರವಿಕುಮಾರ್, ರಾಜಶೇಖರ್ ಹಿತ್ತಲ ಹಾಗೂ ರಾಜಶೇಖರ್ ಮುಸ್ತರಿ, ಶಿವಶಂಕರ್ ಶಿವಪೂರಿ, ರೇವಣಸಿದ್ದ ಕಲಬುರ್ಗಿ, ಉಮೇಶ್ ಪಾಟೀಲ, ಶಿವಶರಣಪ್ಪ, ಶೈಲೇಂದ್ರ ಹುಲಿ, ಆನಂದ್ ಇನ್ನು ಹಲವಾರು ಗ್ರಾಮಸ್ಥರ ಗಣ್ಯರು ಹಾಗೂ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಚಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಕಟ್ಟೆ ಮೇಲೆ ಕುತ್ಕೊಂಡು ನೀರು ಕುಡಿದು ಈ ಸೆರೆ ಕುಡಿದು ಜೀವನ ಹಾಳು ಮಾಡ್ಕೊಳ್ತಾರೆ. ಅದಕ್ಕಾಗಿ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ, ಕೈ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ನಿಮ್ಮ ಜೀವನ ಉಳಿತದೆ. ಇವತ್ತು ಅದ್ರ ಜೊತೆಲಿ ಸತ್ಯಶುದ್ಧ ಕಾಯಕ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನಂದ್ರೆ, ನಿನ್ನ ತಟ್ಟೆಯಲ್ಲಿ ಬಿಡುವಟ್ಟು ಶ್ರೀಮಂತನಾಗಬೇಡ ಅಂತ ಹೇಳ್ತಾರೆ. ನಿನ್ನ ತಟ್ಟೆಯಲ್ಲಿ ಅನ್ನವನ್ನು ಬಿಡುವಟ್ಟು ಶ್ರೀಮಂತನಾಗಬೇಡ, ನಿನ್ನ ತಟ್ಟೆಯಲ್ಲಿ ಅನ್ನ ಇರಲಾರಷ್ಟು ಬಡವನಾಗಬೇಡ ಅಂತ ಹೇಳ್ತಾರೆ. ಬಸವಣ್ಣನ ಮೂರ್ತಿ ಮಾಡೋದ್ರಿಂದ, ಬಸವಣ್ಣನ ಮೂರ್ತಿಗಳನ್ನ ಲೋಕಾರ್ಪಣೆ ಮಾಡೋದ್ರಿಂದ ಸಮಾಜಕ್ಕೆ ಸಂದೇಶ ಹೋಗೋದಿಲ್ಲ. ಬಸವಣ್ಣನ ಮೂರ್ತಿ ಲೋಕಾರ್ಪಣೆ ಮಾಡುವುದರ ಜೊತೆಗೆ ಬಸವ ತತ್ವಗಳನ್ನು ಅಳವಡಿಸಿಕೊಂಡು ಬದುಕನ್ನ ಮಾಡಿದಾಗ ಮಾತ್ರ ಬದುಕಿಗೆ ಒಂದು ಅರ್ಥ ಸಿಗುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಬೇಕಾಗ್ತದೆ. ಬಸವ ಅನ್ನೋ 3 ಅಕ್ಷರದೊಳಗೆ ಇಡೀ ಬ್ರಹ್ಮಾಂಡ ಅಡಿಗ್ಯಾರ. ಎಂಥವನು ಗೊತ್ತೇನು ಬಸವಣ್ಣ? ಬಸವಣ್ಣನೆಂದರೆ ಬಿದ್ದಳನ ಕರ್ಣಿಕನೇ ಬಿದ್ದೋಗಿ. ಬಸವಣ್ಣ ಅಂದ್ರ ಬಿದ್ದಳನ ಮನೆಯೊಳಗೆ ಕೆಲಸ ಮಾಡುವಂತ ಆಳಲ್ರಿ. ಬಸವಣ್ಣ ಯಾರು ಅಂತಂದ್ರ ಈ ಲೋಕದೊಳಗೆ ಯಾರ್ಯಾರು ಬಿದ್ದಾರ ಅವರನ್ನ ಎತ್ತಿದಂತ ಶಿವ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು. ಇವ ನಮ್ಮ ಮನೆಯ ಮಗನೆಂದೇನೆ ಸಹ್ಯ ಅನ್ನುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ. ಅವರು ಅಷ್ಟೇ ಹೇಳಿಲ್ಲ, ಹೇಳಿ ಅದರಂತ ಅವ್ರು ನಡೆದಾರ. ಆ ವಚನವನ್ನು ನಾವು ಪರಿಪಾಲನೆ ಮಾಡಿಕೊಂಡು ನಾವು ನಡೀಬೇಕಾಗಿದೆ. ನಮ್ಮ ಕರ್ತವ್ಯ ಸ್ಥಾಪನೆ ಆಗಿದೆ, ಅನಾವರಣ ಆಗಿದೆ, ಲೋಕಾರ್ಪಣೆ ಆಗಿದೆ. ಇದು ದೊಡ್ಡ ಮಾತಲ್ಲ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಆ ಬಸವಣ್ಣನವರ ಮೂರ್ತಿಯ ಒಂದು ಪವಿತ್ರತೆಯನ್ನು ಕಾಯ್ಕೊಂಡು ಹೋಗೋದು ದೊಡ್ಡ ಭಾರ ನಮ್ಮ ಗ್ರಾಮಸ್ಥರ ಮೇಲಿದೆ. ಅದನ್ನು ನಾವು ಕಾಯ್ಕೊಂಡು ಹೋಗಬೇಕು. ಯಾಕಾದ್ರು ಅಂತಂದ್ರೆ ನಿಮಗೆಲ್ಲ ಏನು ಕೊಟ್ಟರು? ಕಾಯಕ, ದಾಸೋಹ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಅವ್ರು ಕೊಟ್ಟಾರ ಅಷ್ಟ. ನಾವೇನು ತಗೊಂಡಿವೇನು ಅಂತೀವಿ ಅಷ್ಟೇ, ತಗೊಂಡಿ. ಸತ್ಯವಾಗ್ಲೂ ಹೇಳ್ರಿ, ಅಪ್ಪೋರ್ ಅಂದ್ರೆ ಯಾರ್ಯಾರು ಲಿಂಗ ಕಟ್ಕೊಂಡ್ರಿ ಕೈ ಎತ್ರಿ ಅಂದ್ರೆ 4 ಜನ, 4 ಜನ. ನಾವು ಯಾರ್ರಿ ತಮ್ಮ ನೀ ಯಾರು? ಅಪ್ಪರ್ ನಾವು ಲಿಂಗ ಎತ್ರಿ ಅಂದ್ರಿ ಅಂತ. ನಾವು ಕೇವಲ ವಚನಗಳನ್ನ, ಬಸವಣ್ಣನ ಚರಿತ್ರೆಯನ್ನ ಓದಿದಾಗ ಬಸವಣ್ಣನ ಅನುಯಾಯಿಗಳು ಆಗಂಗಿಲ್ಲ. ಯಾಕೆ ಇದನ್ನ ಹೇಳಾಕತ್ತೀನಿ ಅಂದ್ರೆ ಈಗಿನ ಸಮಾಜಕ್ಕೆ ಬೇಕಿದೆ. ಬಸವಣ್ಣ ಬೇಕು, ಆದ್ರೆ ಬಸವ ತತ್ವ ನಮ್ಗೆ ಬೇಡಾಗ. ಬಸವಣ್ಣ ಬೇಕಾಗಿದೆ, ಬಸವ ತತ್ವದಿಂದ ನಾವು ವಿಮುಖರಾಗ್ತಾ ಇದ್ದೀವಿ. ಆವತ್ತಿನ ಕಾಲದಲ್ಲಿ ಕಂದಾಚಾರ, ಅಸಮಾನತೆ, 850 ವರ್ಷಗಳ ಕೆಳಗೆ ಸಮಾನತೆಯನ್ನು ತಂದು ಸಮಪಾಲು ಸಮಬಾಳು ಜೀವನವನ್ನ ನಾವು ನಡೆದಾಡ್ತಕ್ಕಂಥ, ನಾವು ಹುಟ್ಟಿ ನಾವು ಬೆಳಿತಿರ್ತಕ್ಕಂಥ ಈ ಕಲ್ಯಾಣ ಭೂಮಿಯಲ್ಲಿ ಬಸವಣ್ಣನವರು ನಾವು ನಡೆದಾಡಿ ಹೋಗಿದ್ದಾರೆ. ಆ ಬಸವಣ್ಣನವರ ಒಂದು ವಾರಸುದಾರರು ನಾವು ಲಿಂಗಾಯತರು. ಬಸವಣ್ಣ ಕೊಟ್ಟಂತ ವಚನ ಸಾಹಿತ್ಯನೇ ನಮ್ಮ ಆಸ್ತಿ. ಆ ಬಸವ ತತ್ವ, ಬಸವಣ್ಣ, ಬಸವಾದಿ ಶರಣರ ನಾವು ಮೈಗೂಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಹೇಳಿ ವಿಚಾರ ಮಾಡಿದೆ. ನಾವು ಅಲ್ಲಿ ಮೇನ್ ರೋಡಿಗೆ ಅದಲ್ರಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇದು ಮಾಡಿದೇವ್ರಿ, ಅಲ್ಲಿ ಬಸವಣ್ಣನ ಮೂರ್ತಿ ಮಾಡಿದೇವ್ರಿ. ಮೂರ್ತಿ ಮಾಡಿ ಕಟ್ಟಿದೇವ್ರಿ. ಅದು ಏನೋ ಅನಾನುಕೂಲಕ್ಕಂತ ರಸ್ತೆ ಅಡಚಣೆ ಆಯ್ತ್ರಿ.
ಎಡಚಣೆ ಆಡದ್ಮೇಲೆ ಕಿತ್ತು ಹೊಸಾಕದವರು ಅದರ ಅವತ್ತಿನ ಹಿಡಿದು ಇವತ್ತಿನ ಅದೇ ಚಿಂತಿದಾಗಿದ್ದವ್ರು ಎಲ್ಲರೂ ನಮ್ಮ ಬಸವಾಭಿಮಾನಿಗಳು. ಏನ್ ಮಾಡೋಣ, ಎಲ್ಲಿ ಅದ ಜಾಗ, ಆ ಕಡೆ ಹೋದ್ರೆ ಹಳ್ಳ ಅದ ನಮ್ಮೂರಿಗೆ, ಈ ಕಡೆ ಹೋದ್ರೆ ನಾಲ ಅದ, ಅಲ್ಲಿ ಮುಂದೆ ಹೋದ್ರೆ ಪೂರಾ ಬೋಲಪಳ್ಳಿ ಜನ ರೋಡ್ ಕಬ್ಜಾ ಮಾಡ್ಕೊಂಡ್ಬಿಟ್ಟದ. ಎಲ್ಲಿ ಅದ, ಎಲ್ಲಿ ಇಲ್ಲಪ್ಪ ಅಂತಂದ್ರೆ ನಮ್ಮ ಹುಡುಗರು ಹೇಳಿದ್ರು ಒಂದು ಊರಾಗೆ ಮಾಡಮಿ ಅಂತದ್ದು. ಊರಾಗ ಎಲ್ಲಿ ಮಾಡಮಪ್ಪ ಅಂತ ವಿಚಾರ ಮಾಡಿದೆವು. ಊರಾಗ ಇಲ್ಲ ಪಂಚಾಯತ್ ಬಲ್ಲೇ ಮಾಡಮಿ ಅಂತ. ಪಂಚಾಯತ್ ಜಾಗ ನಮ್ಗೆ ಅದಲ್ಲ. ಒಂದು ಹಿಂದಿಗೆ ಒಂದು 10-15 ವರ್ಷ ನಮ್ಗೆ ಈಶ್ವರ ಕಟ್ಟಿಗೆ ಒಂದು ಇದು ಮಾಡಿದೇವ್ರಿ, ಬೋರ್ಡ್ ಮಾಡಿದೇವಿ. ಅದು ಸರಿ ಅನಿಸ್ಲಿಲ್ಲ. ಸುಮ್ಮನೆ ಬಸವ ಜಯಂತಿ ದಿವಸ ಹಾರ ಹಾಕಿ ಪೂಜೆ ಮಾಡೋ ಸಲ ಕಿಟ್ಕೊಂಡ್ ಮಾಡೋಣಪ್ಪ ಅಂತ ಹೇಳಿದೇವೆ, ವಿಚಾರ ಮಾಡ್ದೇವಿ. ನಾವೆಲ್ಲ ಹುಡುಗರು ಏನಂದ್ರು ಎಲ್ಲೆಲ್ಲ ಮಾಡಮಿ ಅಂತಂದ್ರು. ಒಂದ್ ದಿವಸ ರಾತ್ರಿ ಎಲ್ಲರೂ ಕೂತೇವ್ರಿ, ಎಲ್ಲಿ ಮಾಡಮಿ ಅಂತಂದ್ರೆ ನಮ್ಮ ಪಂಚಾಯತ್ ಎದುರು ನಮ್ಮ ಮಲ್ಲಪ್ಪ ಸಾವ್ಕಾರ್ ಹೋಟೆಲ್ ಅದ, ಅಲ್ಲೇ ಸಣ್ಣದೊಂದು ಕಟ್ಟಿ ಅಲ್ಲೇ ಮಾಡಮಿ ಅಂತ ಹೇಳಿ ವಿಚಾರ ಮಾಡಿ ಈ ಕಾರ್ಯಕ್ರಮ ಇದು ಮಾಡಿದೇವ್ರಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.